ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಒಂದು RRB ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇದ್ದರು. RRBಯಲ್ಲಿ ಸ್ಪೆಷಲಿ DMLT ಒಂದು ಜಾಬ್ಸ್ಗಳನ್ನು ಕರೆದಿದ್ದಾರೆ. ಲ್ಯಾಬ್ರೋಟ್ರಿ ಸೂಪರ್ಡೆಂಟ್ ಅಂತ ಏನು DMLT ಮೇಲೆ ಕರೆದಿದ್ದಾರೆ. ಸೊ ಅದರ ಬಗ್ಗೆ ಭಾಳ ಡೌಟ್ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ. ಈ ಒಂದು ಕೂಡ ನನಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರು ವಿದ್ಯಾರ್ಥಿಗಳು. ಯು ಆರ್ ನಾಟ್ ಎಲಿಜಿಬಲ್ ಫಾರ್ ಅಪ್ಲೈಡ್ ಜಾಬ್ಸ್ ಅಂತ ಈ ರೀತಿಯಾಗಿ ಬರ್ತಾ ಇದೆ ಅಂತೇಳಿ. ಸೊ ಮೊದಲೇ ಮಾತು ನೋಡಿ, ಈ ಒಂದು ಅಪ್ಲಿಕೇಶನ್ ಹಾಕಬೇಕಂತಂದರೆ ಇದೇ ತಿಂಗಳು 16ನೇ ತಾರೀಕಿಗೆ ಕೊನೆ ದಿನ ಆಗಿದೆ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕಂತಿದ್ದೀರಿ 16ನೇ ತಾರೀಕಿನ ಒಳಗಾಗಿ, ಅಂದರೆ ಇವತ್ತು 11. ಸೊ ಇನ್ನೊಂದು ಎಷ್ಟು ದಿನ ಇದೆಯಪ್ಪ ಅಂದರೆ ಇನ್ನೊಂದು 5 ಡೇಸ್ ಇದೆ. ಸೊ 5 ಡೇಸ್ ಒಳಗಡೆ ಎನಿ ಕಂಡೀಷನ್ ಒಳಗಡೆ ನೀವು ಅಪ್ಲಿಕೇಶನ್ ಹಾಕಿರಬೇಕು. ಸೊ ಎಷ್ಟು ಸೀಟ್ಗಳು ಇದ್ದಾವೆ ಅಂತ ನೋಡೋದಾದರೆ ಇಲ್ಲಿ ವೇಕೆನ್ಸೀಸ್ಗಳು. ಸೊ ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ 8ನೇ ಪಾಯಿಂಟಲ್ಲಿ ನೋಡಿ ನೀವು. ಇಲ್ಲಿ ಅರೌಂಡ್ 27 ಸೀಟ್ಸ್ ಆರ್ ದೇರ್. 27 ಸೀಟ್ಗಳು ಇರೋದು ಲ್ಯಾಬ್ ಸೂಪರ್ಡೆಂಟಲ್ಲಿ. ಓಕೆ, ಅದಾದ ಮೇಲೆ ಏನಪ್ಪ ಅಂತಂದರೆ ಈ ಏನು ಕ್ವಾಲಿಫಿಕೇಷನ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ವಾಲಿಫಿಕೇಷನ್ಸ್ ಎಲ್ಲ ಡೌಟ್ ಆಗ್ತಿರೋದು ವಿದ್ಯಾರ್ಥಿಗಳಲ್ಲಿ. ಸೊ SSLC ಮೇಲೆ ನೀವು ಅಪ್ಲೈ ಮಾಡೋಕ್ಕೆ ಹೋದರೆ ನನಗನ್ಸುತ್ತೆ ತುಂಬ ಡೌಟ್ ಇದೆ. ಲಾಸ್ಟ್ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ನಾನು. ಇವಾಗ ನಿಮಗೆ ಜಸ್ಟ್ ಲೈವಲ್ಲಿ ಒಂದು ಸ್ಕ್ರಾಲ್ ಮಾಡಿನೇ ತೋರಿಸ್ಬಿಡ್ತೇನೆ. ಯಾಕಂದರೆ ನಾನು ಇದನ್ನು ಹೋದ ತಿಂಗಳೇ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ನಿಮಗೆ. ಏನಪ್ಪ ಅಂತಂದರೆ ಏನು ಕ್ವಾಲಿಫಿಕೇಷನ್ ಇರಬೇಕು, ಎಷ್ಟು ಸೀಟ್ ಇದ್ದಾವೆ, ಸ್ಯಾಲ್ರಿ ಎಷ್ಟಿರುತ್ತೆ, ಎಕ್ಸಾಮ್ ಫಾರ್ಮೆಟ್ ಏನಿದೆ, ಹಳೆ ವಿಡಿಯೋ ಮಾಡಿ ಹಾಕಿದ್ದೀನಿ ನಾನು ಆಲ್ರೆಡಿ. ಓಕೆ, ನೀವು ತುಂಬ ಬ್ಯುಸಿ ಇರೋದರಿಂದ ನಿಮಗೆ ನೋಡಲಿಕ್ಕೆ ಟೈಮ್ ಸಿಕ್ಕಿಲ್ಲ ಅನಿಸುತ್ತೆ. ಬಟ್ ವಾಪಸ್ ಇನ್ನೊಂದು ಸಲ ನಾನು ಕ್ಲಾರಿಫೈ ಮಾಡಿಬಿಡ್ತೀನಿ, ಶಾರ್ಟಾಗಿ ಹೇಳ್ಬಿಡ್ತೀನಿ. ಏನಂತಂದರೆ ಅದಕ್ಕೆಲ್ಲ ಯಾರು ಎಲಿಜಿಬಿಲಿಟಿ ಇದ್ದಾರೆ ಇಲ್ಲಿ ನೋಡಿರಿ. 7ನೇ ಪಾಯಿಂಟ್ ನಿಮ್ಗೆ ತೋರಿಸ್ತೀನಿ ಇವಾಗ. ಓಕೆ, ಕಾಣಿಸ್ತದೆ 7ನೇ ಪಾಯಿಂಟ್ ಒಳಗಡೆ ನಾನು ಜೂಮ್ ಮಾಡ್ತೀನಿ. ಇಲ್ಲಿ ಏನಂತಂದರೆ 7ನೇ ಪಾಯಿಂಟಲ್ಲಿ ಲ್ಯಾಬ್ರೋಟ್ರಿ ಅಸಿಸ್ಟೆಂಟ್ ಗ್ರೇಡ್ 3 ಇದೆ. ಓಕೆ, ಸೊ ಅದು ಬಿಟ್ಟು ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ಜಾಬ್ ವೇಕೆನ್ಸಿ ಇರೋದು ಲ್ಯಾಬ್ರೋಟ್ರಿ ಸೂಪರ್ಡೆಂಟ್. ಓಕೆ, ಸೊ ಲ್ಯಾಬ್ರೋಟ್ರಿ ಸೂಪರ್ಡೆಂಟಿಗೆ ಆಮೇಲೆ 14ನೇ ಪಾಯಿಂಟಿಗೆ ಮೊದಲಿಗೆ 14ನೇ ಪಾಯಿಂಟ್ ಕ್ಲಾರಿಫೈ ಮಾಡಿಬಿಡ್ತೇನೆ. ಇಲ್ಲೇನಾಗಿರ್ಬೇಕು ಕ್ವಾಲಿಫಿಕೇಷನ್ ನೋಡಿ. BSc ವಿತ್ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ, ಲೈಫ್ ಸೈನ್ಸ್, BSc ಕೆಮಿಸ್ಟ್ರಿ ವಿತ್ ಬಯಾಲಜಿ ಆಗಿರಬೇಕು. ಪ್ಲಸ್ DMLT ಕಂಪ್ಲೀಟ್ ಆಗಿರಬೇಕು. ಅಂದರೆ ಡಿಗ್ರಿ ಮೇಲೆ DMLT ಕಂಪ್ಲೀಟ್ ಆಗಿರ್ಬೇಕಂತ ಇವ್ರು ಹೇಳಂತಾರೆ. ಅಥವಾ BSc MLT ಕಂಪ್ಲೀಟ್ ಆಗಿರಬೇಕಂತ ಇದೊಂದಿದೆ. ಇದೊಂದು ಜಾಬ್. ನೀವೇನಾದರೂ ಇದನ್ನು ಚಾಯ್ಸ್ ಮಾಡ್ಕೊಂಡ್ರೆ ನೀವು ಇದರಲ್ಲಿ ಎಲಿಜಿಬಲ್ ಆಗೋದಿಲ್ಲ. ಅದನ್ನು ಲ್ಯಾಬ್ರೋಟ್ರಿ ಸೂಪರ್ಡೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಯು ಆರ್ ನಾಟ್ ಎಲಿಜಿಬಲ್. ಓಕೆ, ಇಲ್ಲಿ ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ 7ನೇ ಪಾಯಿಂಟಿಗೆ ಬರ್ತೀನಿ. ಇಲ್ಲೇನಿದೆ ಲ್ಯಾಬ್ರೋಟ್ರಿ ಅಸಿಸ್ಟೆಂಟ್ ಗ್ರೇಡ್ 2 ಇದೆ. ಸೊ ಇಲ್ಲಿ ನಾನು ಬರ್ತೀನಿ ಕ್ವಾಲಿಫಿಕೇಷನ್ ಏನು ಬೇಕು ಅಂತ. ಇಲ್ಲಿ ಕ್ವಾಲಿಫಿಕೇಷನ್ ನಿಮ್ಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. 10+2 ಸ್ಟೇಜ್ PUC ಸೈನ್ಸ್ ಆಗಿರಬೇಕು, ಪ್ಲಸ್ DMLT ಕೋರ್ಸ್ ಕಂಪ್ಲೀಟ್ ಆಗಿರಬೇಕು. ನೋಡಿ ಕ್ಲಿಯರಾಗಿ ಬರೆದಿದ್ದಾರಲ್ಲಿ ಏನಂತಂದರೆ 10+2 PUC ಸೈನ್ಸ್ ಪ್ಲಸ್ DMLT ಆಗಿರಬೇಕು. ಅಥವಾ ಇನ್ನೊಂದಿದೆ ಸರ್ಟಿಫಿಕೇಟ್ ಕೋರ್ಸಿನ DMLT ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆ್ಯಟ್ ಪರ್ ವಿತ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ DMLT. ಓಕೆ, ಆ್ಯಟ್ ಪರ್ ವಿತ್ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿ ಅಂದರೆ ಇದು ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಇರೋದು 3 ವರ್ಷದ್ದು SSLC ಮೇಲೆ ಇರುವಂಥದ್ದು. ಆದರೆ ಇಲ್ಲಿ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿಲ್ಲ SSLC ಮೇಲೆ DMLT ಮಾಡಬಹುದು ಅಂತ ಇಲ್ಲ. ಓಕೆ, ಇಲ್ಲೇನು ಹೇಳಿದ್ದಾರೆ, ಸೊ ಟೆಕ್ನಿಕಲ್ ಬೋರ್ಡ್ ಯೂನಿವರ್ಸಿಟಿಯಿಂದ ಓಕೆ 1 ವರ್ಷದ್ದು ಅಟ್ಲೀಸ್ಟ್ 1 ಇಯರ್. ಸೊ ಇದೇ ಒಂದು ಡೌಟು ತುಂಬ ಕಾಡ್ತಾ ಇರೋದು ನಮ್ಮ ಯಾಕಂದರೆ ಇಲ್ಲಿ SSLC ವಿದ್ಯಾರ್ಥಿಗಳು ತುಂಬ ಜಾಸ್ತಿ ಇದ್ದಾರೆ. ಸೊ ಅವ್ರುಗಳಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಅಂತ ಅನಿಸ್ತದೆ. ಯಾಕಂತಂದರೆ ಇಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಅಂತ ನಮ್ಮದು DMLT ಅಲ್ಲ ನಮ್ಮ ಕರ್ನಾಟಕದಲ್ಲಿ. 3 ವರ್ಷದ ಡಿಪ್ಲೊಮಾ ಕೋರ್ಸ್ ಇದು. PUC ಮೇಲೆ ಆದವ್ರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ. ಇದೊಂದು ಡೌಟ್ ನಿಮ್ಗೆ ಕ್ಲಾರಿಫೈ ಮಾಡಬೇಕಿತ್ತು. ಹೋಪ್ ಇದು ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಬಂದರೂ ಟ್ರೈ ಮಾಡಿರಿ, ಅದೇನಾಗುತ್ತೆ ಮುಂದೆ ನೋಡೋಕೆ ಬರುತ್ತೆ.